ದೇವದುರ್ಗ ತಾಲೂಕಿನ ಊಟಿ ಸರ್ಕಾರಿ ಶಾಲೆಯ ಜಾಗಕ್ಕೆಂದು ಹಟ್ಟಿ ಚಿನ್ನದ ಗಣಿ ನೀಡಿರುವ 30 ಲಕ್ಷ ರೂಪಾಯಿ ಸದ್ವಿನಿಯೋಗವಾಗಿದೆ ಎಂದು ಅಲ್ಲಿನ ಯುವಕ ತಿಳಿಸುತ್ತಾನೆ. ಜಮೀನು ಮಾಲೀಕರ ಖಾತೆಗೆ ಬ್ಯಾಂಕ್ ಮೂಲಕ ಆರ್ಟಿಜಿಎಸ್ ಮಾಡಲಾಗಿದೆ. ಇಲ್ಲಿ ಹಣದ ಅವ್ಯವಹಾರ ನಡೆದಿಲ್ಲ ಎಂದು ಗ್ರಾಮದ ಯುವಕ ಸ್ಪಷ್ಟವಾಗಿ ಹೇಳುತ್ತಾನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಲಿ ಮುಖ್ಯ ಗುರುಗಳಾಗಲಿ ಪಾರದರ್ಶಕವಾಗಿ ನಡೆಯಿಟ್ಟು ಜಮೀನು ಮಾಲೀಕ ಸಿದ್ದಪ್ಪನಿಂದ ಕೈಪತ್ರ ಮಾಡಿಸಿಕೊಂಡಿದ್ದಾರೆ. ನಿರಾಧಾರ ಆರೋಪದ ಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಮೇಲೆ ಅಮಾನತಿನ ಕ್ರಮ ಜರುಗಿಸಿದ್ದು ಸರಿಯಲ್ಲವೆಂದು ಯುವಕ ಆಕ್ರೋಶ ವ್ಯಕ್ತಪಡಿಸುತ್ತಾನೆ. ಕಳೆದ ವರ್ಷ ನಮ್ಮ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಊಟಿ ಶಾಲೆಗೆ ನಮ್ಮ ಒಂದು ಕಂಪನಿ ಊಟಿ ಚಿನ್ನದ ಗಣಿ ಕಂಪನಿ ಕಡೆಯಿಂದ ನಮ್ಮೊಂದು ಶಾಲೆಗೆ ಈ ಒಂದು ಜಾಗದ ವ್ಯವಸ್ಥೆ ಬೇಕಾಗಿತ್ತು. ಹಾಗಾಗಿ ಮಕ್ಕಳು ಧರಣಿಯ ನಂತರ ಈ ಒಂದು ಊಟಿ ಚಿನ್ನದ ಗಣಿಯ ಒಂದು ಅಧಿಕಾರಿಗಳು ದೇಣಿಗೆ ರೂಪದಲ್ಲಿ ನಮ್ಮ ಒಂದು ಊರಿನ ಶಾಲಾ ಮಕ್ಕಳಿಗೆ ನಿವೇಶನಕ್ಕಾಗಿ 30 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದರು. ಆ ಒಂದು 30 ಲಕ್ಷ ರೂಪಾಯಿಗಳನ್ನು ನಮ್ಮ ಒಂದು ತಾಲೂಕಿನ ಶಿಕ್ಷಣಾಧಿಕಾರಿಗಳು SDMC ಮತ್ತು ಇಲ್ಲಿನ ಶಿಕ್ಷಕರ ಮತ್ತು ತಮ್ಮ ಒಂದು ಸಹಕಾರದಿಂದ ಅವರ ಒಂದು ಅಕೌಂಟಿಗೆ ಆ ಒಂದು ಹಣವನ್ನು ಹಾಕಿಸ್ಕೊಂಡು ನಂತರದಲ್ಲಿ ಆ ಒಂದು ಹೊಲದ ರೈತರಾಗಿರ್ತಕ್ಕಂಥ ಸಿದ್ದಪ್ಪ ತಂದೆ ಹನುಮಪ್ಪ ಅವರ ಒಂದು ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಿದ್ದು. ಆದರೆ ಇದು ಅವರ ಒಂದು ಖಾತೆಗೆ ನೇರವಾಗಿ 30 ಲಕ್ಷ ರೂಪಾಯಿಗಳನ್ನು ಈ ಒಂದು HM ಮತ್ತು SDMC ಸಹಾಯದಿಂದ ಊರಿನ ಮತ್ತು ಎಲ್ಲ ಮುಖಂಡರ ಸಹಾಯವಾಗಿ ರೈತರ ಖಾತೆಗೆ ನೇರವಾಗಿ ಈ ಹಣವನ್ನು 30 ಲಕ್ಷ ರೂಪಾಯಿಗಳು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿದ್ದು. ಇದರಲ್ಲಿ ಯಾವುದೇ ಗೊಂದಲ ಮತ್ತು ಯಾವುದೇ ಆಮಿಷಗಳು ಮತ್ತು ಯಾವುದೇ ಮೋಸವಾಗಿರೋದಿಲ್ಲ. ಕೆಲವು ಮಧ್ಯವರ್ತಿಗಳ ಮೂರನೇ ವ್ಯಕ್ತಿಗಳು ಇದರಲ್ಲಿ ಯಾವುದೇ ನಿಯಮಗಳನ್ನು ಗಾಳಿಗೆ ತೂರಿ ಮತ್ತು ಸರಿಯಾಗಿ ರೈತರ ಖಾತೆಗೆ ಹಣ ಜಮಾವಾಗಿಲ್ಲ ಎಂದು ದೂರುಗಳು ನೀಡಿ ಹೀಗಾಗಿ ತಾಲೂಕಿನ ಶಿಕ್ಷಣಾಧಿಕಾರಿಗಳು ವಜಾ ಆಗಿರ್ತಾರೆ. ಆದರೆ ಇದರಲ್ಲಿ ಯಾವುದೇ ಶಿಕ್ಷಣಾಧಿಕಾರಿಗಳು ಮತ್ತು ಶಾಲೆಯ ಮುಖ್ಯ ಗುರುಗಳು ಭಾಗಿಯಾಗಿರುವುದಿಲ್ಲ. ರೈತರ ಖಾತೆಗೆ ನೇರವಾಗಿ 30 ಲಕ್ಷ ರೂಪಾಯಿಗಳು ಜಮೆಯಾಗಿದ್ದು ಸರ್ಕಾರ ಈ ಬಗ್ಗೆ ಯಾವುದೇ ಮೂರನೇ ವ್ಯಕ್ತಿಗಳ ಒಂದು ಮಾತಿಗೆ ಮನ್ನಣೆ ನೀಡದೆ ಶಿಕ್ಷಣಾಧಿಕಾರಿಗಳ ಪಾಲು ಯಾವುದೂ ಇಲ್ಲವೆಂದು ಸಾಬೀತು ಮಾಡಬೇಕು. ಮತ್ತು ರೈತರ ಖಾತೆಗೆ ನೇರವಾಗಿ ನಮ್ಮ ಒಂದು ಊರಿನ ಎಲ್ಲರ ಸಮ್ಮುಖದಲ್ಲಿ 30 ಲಕ್ಷ ರೂಪಾಯಿಗಳು ಅವರ ಖಾತೆಗೆ ಜಮೆಯಾಗಿದ್ದು ನಾವೆಲ್ಲರೂ ಖುದ್ದಾಗಿ ಯಾವುದೇ ಒಂದು ಮೋಸಗಳಾಗಿರುವುದಿಲ್ಲ ಅಂತೇಳಿ ಇದರಲ್ಲಿ ಹೇಳ್ತಾ ಇದ್ದೀವಿ.